ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಹಸಿ ಪನ್ನೀರನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಸಿ ಚರ್ಮದ ರಕ್ಷಣೆ, ಬಿ ದೌರ್ಬಲ್ಯ ನಿವಾರಣೆ, ಸಿ ಬ್ಯಾಕ್ಟೀರಿಯಾ ವೃದ್ಧಿ, ಡಿ ಹೊಟ್ಟೆಯ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಿಯಮಿತವಾಗಿ ಹಸಿ ಪನ್ನೀರನ್ನು ಸೇವಿಸುವುದರಿಂದ ಇದು ಚರ್ಮದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಪ್ರೋಟೀನ್, ವಿಟಮಿನ್ ಎ, ಬಿ, ಬಿ1, ಬಿ3, ಬಿ6 ಜೊತೆಗೆ ಸೆಲೆನಿಯಂ, ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳಂಥ ಅನೇಕ ಪೋಷಕಾಂಶಗಳು ಸ್ವತಂತ್ರ ರಾಡಿಕಲ್ಗಳ ಜೊತೆ ಹೋರಾಡಿ ಚರ್ಮದ ಹೊಳಪಿಗೆ ಮತ್ತು ಅದರ ಗುಣಮಟ್ಟದ ಸುಧಾರಣೆಗೆ ಸಹಾಯ ಮಾಡುತ್ತದೆ ಮತ್ತು ಇದು ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ದೇಹವನ್ನು ಪೋಷಿಸುತ್ತದೆ ಮತ್ತು ಆಲಸ್ಯ, ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ. ಇದು ರೋಗ ನಿರೋಧಕ ಶಕ್ತಿ ಮತ್ತು ಪ್ಲೇಟ್ಲೆಟ್ಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ. ಭೀಷ್ಮನು ತನ್ನ ಸಾವಿಗೆ ಯಾವ ಸಮಯವನ್ನು ಆರಿಸಿಕೊಂಡನು? ಆಪ್ಷನ್ ಸಿ ಏಕಾದಶಿ, ಬಿ ಅಮಾವಾಸ್ಯೆ, ಸಿ ಉತ್ತರಾಯಣ, ಡಿ ದಕ್ಷಿಣಾಯನ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಯಣ. ಭೀಷ್ಮನು ತನ್ನ ಸಾವಿಗಾಗಿ ಉತ್ತರಾಯಣ ಕಾಲವನ್ನು ಆರಿಸಿಕೊಳ್ಳುತ್ತಾನೆ. ಮೂರನೇ ಪ್ರಶ್ನೆ. ಬೇಕಾಬಿಟ್ಟಿ ಚಿಕನ್ ತಿಂದರೆ ಏನಾಗುತ್ತದೆ? ಆಪ್ಷನ್ ಸಿ ಮಧುಮೇಹ, ಬಿ ಕಾಲರಾ, ಸಿ ಜಾಂಡೀಸ್, ಡಿ ಅನಗತ್ಯ ತೂಕ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಗತ್ಯ ತೂಕ ಹೆಚ್ಚಳ. ಹೆಚ್ಚಿನ ಚಿಕನ್ ಸೇವನೆ ನಿಮ್ಮ ಆರೋಗ್ಯಕ್ಕೆ ಪರಿಣಾಮ ಬೀರುತ್ತದೆ. ಅಧಿಕ ತೂಕ, ಬೊಜ್ಜು ಉಂಟಾಗುತ್ತದೆ. ನಾಲ್ಕನೇ ಪ್ರಶ್ನೆ. ಮಾನವನ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಯಾವುದು? ಆಪ್ಷನ್ ಸಿ ಲಿವರ್, ಬಿ ಕಣ್ಣು, ಸಿ ಕಿಡ್ನಿ, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್. ಮಾನವನ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಲಿವರ್. ಐದನೇ ಪ್ರಶ್ನೆ. ರಾಮಾಯಣದಲ್ಲಿ ಸುಗ್ರೀವನ ಸಹೋದರ ಯಾರು? ಆಪ್ಷನ್ ಸಿ ವಾಲಿ, ಬಿ ಅಂಗದ, ಸಿ ಜಾಂಬವಂತ, ಡಿ ಕುಂಭಕರ್ಣ. ಸರಿಯಾದ ಉತ್ತರ ಆಪ್ಷನ್ ಎ ವಾಲಿ. ರಾಮಾಯಣದಲ್ಲಿ ಸುಗ್ರೀವನ ಸಹೋದರ ವಾಲಿ. ಆರನೇ ಪ್ರಶ್ನೆ. ಮಾನವನ ತಲೆಯ ಮೇಲೆ ಸರಿ ಸುಮಾರು ಎಷ್ಟು ಕೂದಲುಗಳಿವೆ? ಆಪ್ಷನ್ ಸಿ 1-2 ಲಕ್ಷ, ಬಿ 1-5 ಲಕ್ಷ, ಸಿ 1-15 ಲಕ್ಷ, ಡಿ 1-20 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 1-20 ಲಕ್ಷ. ತಜ್ಞರು ಹಲವಾರು ಮಂದಿಯನ್ನು ತೆಗೆದುಕೊಂಡು ಎಷ್ಟು ಕೂದಲು ಇದೆ ಎಂಬುದನ್ನು ಪರಿಶೀಲನೆ ಮಾಡಿದರು. ಹೆಚ್ಚಿನ ಜನರಲ್ಲಿ 20 ಲಕ್ಷಕ್ಕಿಂತಲೂ ಅಧಿಕ ಕೂದಲು ಕಂಡು ಬಂದಿದೆ ಅಂತೆ. ಆದ ಕಾರಣ 1-20 ಲಕ್ಷ ಎಂಬುದನ್ನು ನಿರ್ಣಯ ಮಾಡಿದ್ದಾರೆ. ಏಳನೇ ಪ್ರಶ್ನೆ. ಭಾರತದಲ್ಲಿ ಯಾವ ರಾಜ್ಯವು ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ? ಆಪ್ಷನ್ ಸಿ ಸಿಕ್ಕಿಂ, ಬಿ ಗುಜರಾತ್, ಸಿ ಬಿಹಾರ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರ. ಭಾರತದಲ್ಲಿ ಬಿಹಾರ ರಾಜ್ಯವು ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ. ಎಂಟನೇ ಪ್ರಶ್ನೆ.
ಭಾರತ ರತ್ನ ಪ್ರಶಸ್ತಿ ಪಡೆದ ಎರಡನೇ ಮಹಿಳೆ ಯಾರು? ಆಪ್ಷನ್ಸ್ ಎ ಮದರ್ ತೆರೆಸಾ, ಬಿ ಇಂದಿರಾ ಗಾಂಧಿ, ಸಿ ಸರೋಜಿನಿ ನಾಯ್ಡು, ಡಿ ಕಿರಣ್ ಬೇಡಿ. ಸರಿಯಾದ ಉತ್ತರ ಆಪ್ಷನ್ ಎ ಮದರ್ ತೆರೆಸಾ. ಭಾರತ ರತ್ನ ಪ್ರಶಸ್ತಿ ಪಡೆದ ಎರಡನೇ ಮಹಿಳೆ ಮದರ್ ತೆರೆಸಾ. 9ನೇ ಪ್ರಶ್ನೆ. ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಆಪ್ಷನ್ಸ್ ಎ ಹಾರ್ಟ್ ಅಟ್ಯಾಕ್, ಬಿ ಪಾರ್ಶ್ವವಾಯು, ಸಿ ಅಸ್ತಮಾ, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಪಾರ್ಶ್ವವಾಯು. ಪ್ರತಿದಿನ ಬಿಸಿ ನೀರು ಸ್ನಾನ ಮಾಡುವುದರಿಂದ ದೇಹದ ಅಧಿಕ ರಕ್ತದೊತ್ತಡ ಸಾಮಾನ್ಯ ಸ್ಥಿತಿಗೆ ಬಂದು ಹೃದಯ ರಕ್ತನಾಳಗಳಲ್ಲಿ ರಕ್ತ ಸಂಚಾರವನ್ನು ಸುಗಮಗೊಳಿಸುವುದು. ಇದರಿಂದ ಹೃದಯದ ಆರೋಗ್ಯಕ್ಕೆ ಸಾಕಷ್ಟು ಉತ್ತಮ ಪ್ರಯೋಜನಗಳು ಲಭ್ಯವಾಗುವುದು. ದಿನನಿತ್ಯ ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಮೈ ಕೈ ನೋವು ಕೂಡ ದೂರವಾಗಿ ರಾತ್ರಿ ಸಮಯದಲ್ಲಿ ತಂಪಾದ ನಿದ್ರೆ ಹತ್ತುತ್ತದೆ. ಇದರಿಂದ ಹೃದಯದ ಆರೋಗ್ಯ ಉತ್ತಮಗೊಂಡು ಯಾವುದೇ ಬಗೆಯ ಹೃದಯಾಘಾತವಾಗಲಿ ಅಥವಾ ಪಾರ್ಶ್ವವಾಯು ಸಮಸ್ಯೆಯಾಗಲಿ ಎದುರಾಗುವುದಿಲ್ಲ. 10ನೇ ಪ್ರಶ್ನೆ. ಯಾರ ಸವಿ ನೆನಪಿಗಾಗಿ ವಿಶ್ವ ಮಾನವ ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ದ ರಾ ಬೇಂದ್ರೆ, ಬಿ ರನ್ನ, ಸಿ ಕುವೆಂಪು, ಡಿ ಶಿವರಾಮ ಕಾರಂತ್. ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು. ಕುವೆಂಪು ಅವರ ಸವಿ ನೆನಪಿಗಾಗಿ ವಿಶ್ವ ಮಾನವ ದಿನವೆಂದು ಆಚರಿಸಲಾಗುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಜೀವನ ಚರಿತ್ರೆ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸೊಗಟು ಮುಳ್ಳಮ್ಮನ ಹೊಟ್ಯಾಗ 300 ಮಕ್ಕಳು. ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.